ರಾಶಿ ಅಲ್ಲ ಬದುಕು. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ಸಣ್ಣ ವ್ಲಾಗ್. ಇದಕ್ಕೆ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡ್ತಿದ್ದೆ. ವಿಡಿಯೋನ ಪೂರ್ತಿ ಕಾಣಿ. ನಾನೊಂದು 4-5 ದಿನ ಅಮ್ಮನ ಮನೇಲಿ ಇದ್ಬಪ್ಪ ಅಂದ್ಕೊಂಡು ಹೋಗಿದ್ದಿದ್ದೆ. ಹಾಗೆ ಸಂಡೇ ಸುನಿಯವ್ರಿಗೆ ರಜೆ ಇದ್ದಿತ್ತಲ್ಲ, ರಿಟರ್ನ್ ಕರ್ಕೊಂಡು ಹಬ್ಬಕ್ಕೆ ಬಂದಿದ್ದೀರ. ಹಾಗೆ ಸರಸ್ವತಿ ಕಲ್ಯಾಣ ಮಂಟಪದಲ್ಲಿ 3 ದಿನದಿಂದ ಹಲಸು ಮೇಳ ನಡೀತಿದ್ದಿತ್ತು. ಟೀಮ್ ಕುಂದಾಪುರದವ್ರು ಆರ್ಗನೈಸ್ ಮಾಡಿದ್ದೀರ. ಅಲ್ಲಿ ಹೋಗಿ ಮನೆಗೆ ಹೋಪ ಅಂದ್ಕೊಂಡು ಹೇಳಿದೆ. ಹೋಯ್ತು ನಾವು ಅಲ್ಲಿಗೆ ಒಂದು 12 ಗಂಟೆ ಹಾಗೆ. ಒಳಗೆ ಎಂಟ್ರಿ ಆಯ್ತಿದ್ದಂಗೆ ಹಲಸಿನ ಹಣ್ಣೆಲ್ಲ ಇದ್ದಿತ್ತು. ನನಗೆ ಇಂಬ ಮತ್ತು ಬಕ್ಕೆ ಹಲಸಿನ ಹಣ್ಣಲ್ಲಿ ಬಕ್ಕೆ ಅಂದರೆ ತುಂಬ ಇಷ್ಟ, ಬಕ್ಕೆ ಹಲಸಿನ ಹಣ್ಣು. ಹಾಗೆ ಮಾವಿನ ಹಣ್ಣೆಲ್ಲ ಇದ್ದಿತ್ತು. ತಕ್ಕ ಮಾತಾಡಿ ಅನ್ಕಂತ. ಬಟ್ ಆಲ್ರೆಡಿ ಅಮ್ಮ ಸಂತಿಗೆ ಹೋಗಿ ಹಣ್ಣೆಲ್ಲ ಬಂದಿದ್ದೀರ. ನನಗೆ ಮಗನಿಗೆ ಮಾವಿನ ಹಣ್ಣು ತುಂಬ ಇಷ್ಟ, ಅದಕ್ಕೋಸ್ಕರ ಅವರು ಆಲ್ರೆಡಿ ತಂದಿದ್ದೀವಿ ಸಂತೆಯಿಂದ. ಹಾಗೆ ನಾನು ಕಾಟನ್ ಬಟ್ಟೆ ಸೀರೆ ಎಲ್ಲ ಕಂಡೆ. ರೇಟ್ ಸ್ವಲ್ಪ ಜಾಸ್ತಿನೇ, ಆದರೂ ಚೆಕ್ ಮಾಡಿದೆ. ಹಾಗೆ ಯೂಸ್ಫುಲ್ ಹಬ್ಬದೊಂದು ಪ್ರಾಡಕ್ಟ್ ಇದ್ದಿತ್ತು. ಡ್ರೆಸ್ ಮಕ್ಕಳದ್ದು ಯೂನಿಫಾರ್ಮ್ ಎಲ್ಲ ಇರುತ್ತಲ್ಲ, ಅದೇನು ಕಲೆ ಅದಿದ್ದರೆ ಪೆನ್ ಇಂಕ್ ಎಂಥರು ತಾಗಿದ್ರೆ ಅದನ್ನು ಈಸಿಯಾಗಿ ರಿಮೂವ್ ಮಾಡ್ಲಕ್ಕಂತೇಳಿ ಹೇಳ್ರು. ಒಂದು ಡೆಮೋ ತೋರಿಸ್ರು ನಮಗೆ. ಅದೊಂದು ನಂಗೆ ಇಷ್ಟ ಆಯಿತು. 150 ರೂಪಾಯಿಗೆ 2 ಬಾಟ್ಲ್ ಅದು. ಅಷ್ಟೊಂದು ಎಂತ ಇರಲಿಲ್ಲ, ಬಟ್ ಒಂದು ಮಟ್ಟಿಗೆ ಇದ್ದಿತ್ತು. ನೆಕ್ಸ್ಟ್ ಫುಡ್ ಕಾಮ ಅಂತೇಳಿ ಹೋಯ್ತು. ಅಷ್ಟೊಂದು ಇರಲಿಲ್ಲ ಫುಡ್ಡು. ಹಲಸಿನ ಹಣ್ಣು ಮುಳ್ಕ ಹೋಳಿಗೆ ಎಲ್ಲ ಇದ್ದಿತ್ತು. ಹಾಗೆ ಐಸ್ ಕ್ರೀಮ್ ಸಹ ಇದ್ದಿತ್ತು. ನಾವು ಜಾಕ್ ಫ್ರೂಟ್ ಮಿಲ್ಕ್ ಶೇಕ್ ಟ್ರೈ ಮಾಡುವ ಅಂದ್ಕೊಂತ, ಬಟ್ ಖಾಲಿ ಐತೆ ಅಂತೇಳಿ ಹೇಳ್ರು. 1 ರೌಂಡ್ ಹಾಕಿ ಸೀದಾ ಹೊರಡ್ತು ನಾವು. ಹಲಸು ಮೇಳದಿಂದ ಆಮೇಲೆ ನಾವು ಸೀದಾ ಮಗನ ಕರ್ಕೊಂಡು ಕುಂದಾಪುರ ಪಾರ್ಕಿಗೆ ಹೋಯ್ತು. ನಂಗೆ ನೆನಪಿರಲಿಲ್ಲ, ಲಾಸ್ಟ್ ಟೈಮಿಂದ ಹೇಳ್ತಿದ್ದೆ ಮಗುನ ಪಾರ್ಕಿಗೆ ಕರ್ಕೊಂಡೋಯ್ಕೆ, ಬೀಚಿಗೆ ಹೆಂಗೋ ಕರ್ಕೊಂಡು ಹೋಯ್ತಲ್ಲ, ಪಾರ್ಕಿಗೆ ಒಂದ್ಸಲ ಹೋಪ ಅನ್ಕೊಂಡು. ಸುನಿಯವ್ರು ಬೇಡ ಅಂದರು. ನೆಕ್ಸ್ಟ್ ಸಂಜೆ ಅಥವಾ ಇನ್ನೊಂದು ಸಂಡೇ ಹೋಪ ಅಂದರೆ, ಇಲ್ಲ ನಾನು ಕರ್ಕೊಂಡು ಹೋಯ್ಕೆ ಅಂದೆ. ಅವ್ನು ಕಾಣ್ಕಿತ್ತು ನಾನು ಅವ್ನು ಹೆಂಗೆ ಆಡ್ತಾ ಅಂದ್ಕೊಂಡು. ಅವನು ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿನೇ ಖುಷಿಪಟ್ಟ. ಅವನಿಗೆ ತುಂಬ ಖುಷಿ ಆಯಿತು. ಜಾರು ಬಂಡೆ ಆಡ್ದ, ಪ್ರತಿಯೊಂದೂ ಅವನಿಗೆ ನಾನು ಆಡಿಸ್ದೆ. ಯಾವುದಕ್ಕೂ ಹೆದರ್ಕೊಂಡಿಲ್ಲ ಅವನು, ಎಲ್ಲದರಲ್ಲೂ ಕೂತ್ಕೊಂಡು ಆಡ್ದ ಅವನು. ನೀವೇ ಕಾಣ್ತಿರ್ಬೋದು ಅವನು ಎಷ್ಟು ಖುಷಿ ಪಡ್ತಿದ್ದ ಅಂದ್ಕೊಂಡು. ಅವ್ನು ನಾನು ಭಯ ಪಡ್ತಾ ಅಂತ ಅಂದ್ಕೊಂಡಿದ್ದೆ, ಬಟ್ ಯಾವ ಆಟದಲ್ಲೂ ಅವ್ನು ಭಯ ಪಡಲಿಲ್ಲ. ಲಾಸ್ಟ್ ಟೈಮ್ ಬೀಚಿಗೆ ಕರ್ಕೊಂಡು ಹೋದಲ್ಲೂ ಅಷ್ಟೇ, ಅಲೆ ಎಲ್ಲ ಬತ್ಕೊಂಡು ಭಯ ಪಡ್ತಾ ಅಂತಾನೆ ಅಂದ್ಕೊಂಡಿದ್ದೆ, ಬಟ್ ಅಲ್ಲೂ ಅವ್ನು ಖುಷಿ ಪಟ್ಟ. ನಂಗೆ ಅದರಲ್ಲೇ ಗೊತ್ತಾಯ್ತು ಇವನು ಎಲ್ಲದಕ್ಕೂ ಸೆಟ್ ಆತ ಅಂದ್ಕೊಂಡು. ಕೆಲವ್ರು ಅನ್ಕಂತಾರೆ ಇಷ್ಟು ಸಣ್ಣ ಮಗುನ ಪಾರ್ಕಿಗೆ ಬೀಚಿಗೆ ಕರ್ಕೊಂಡು ಹೋಗ್ಬೋದ ಅಂದ್ಕೊಂಡು. ಹಂಗೆ ಅಂದ್ಕೊಂಡು ಅವನ್ನ 1 ವರ್ಷ ತನಕ ಮನೆಯಲ್ಲೇ ಕಟ್ಟಿ ಹೇಗಂಬುಕಾತಿಲ್ಲ. ಅವನಿಗೂ ಒಂದು ಖುಷಿ ಎಂಬುದಿರತ್ತೆ. ಅವನ ಖುಷಿಯೇ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಜಾಗೃತಿ ಮಾಡೋಕ್ಕೂ ಮಾಡತ್ತೆ ನಾವು. ಸುನಿಯವ್ರ ಹತ್ರ ಹೇಳಿ ನಾನು ಪ್ರತಿಯೊಂದನ್ನು ವೀಡಿಯೋ ಮಾಡ್ಕೊಂಡೆ, ನಿಮ್ಮ ಜೊತೆನೂ ಶೇರ್ ಮಾಡ್ದಂಗೆ ಅತ್ತ. ಹಾಗೆ ಒಂದು ಮೆಮೊರಿ ಉಳಿತು, ಅವನಿಗೂ ತೋರಿಸ್ದಂಗೆ ಅತ್ತ ಅಂದ್ಕೊಂಡು ಎಲ್ಲದನ್ನು ವೀಡಿಯೋ ಮಾಡ್ಕೊಂಡೆ. ನೆಕ್ಸ್ಟ್ ಅಲ್ಲಿಂದ ನಾವು ಸೀದಾ 3 ಕೈ ಹೋಯ್ತು. ಅವನನ್ನು ಅಲ್ಲಿ ಆಡಿಸ್ಕೊಂಡು, ಅಲ್ಲೊಂದು ಬೇಕ್ರಿ ಓಪನ್ ಆಯ್ತು ಹೊಸದಾಗಿ, ಅಲ್ಲಿ ಟೇಸ್ಟ್ ಕಾಮು ಅಂದ್ಕೊಂಡು ಹೋಯ್ತು. ಸುನಿಯರ್ ಫಸ್ಟ್ ಒಂದು ಎಗ್ ಪಪ್ಸ್ ಆರ್ಡ್ರ್ ಮಾಡ್ರ. ಹಾಗೆ ನಾನೊಂದು ರಸಾಯನ ಆರ್ಡ್ರ್ ಮಾಡಿದೆ. ಹಾಗೆ ಚಾಟ್ ಸೆಂಟರ್ ಆರ್ಡ್ರ್ ಮಾಡುವ ಅಂಥೇಳಿ ಅನ್ಕಂತ. ಮಧ್ಯಾಹ್ನ ಆಯ್ದಿತ್ತು ಆಲ್ರೆಡಿ. ರೈಸ್ ಐಟಮ್ ಎಂಥರ ತಕಮ್ಮ ಅನ್ಕಂತ, ಬಟ್ ಬೇಡ ಅಂದ್ಕೊಂಡು ಚಾಟ್ಸ್ ಇತ್ತಂತೇಳಿ ಹೇಳ್ರ. ಮ್ಯಾಗಿ, ಚೀಸ್ ಮ್ಯಾಗಿ ಆರ್ಡ್ರ್ ಮಾಡ್ತು. ಟೇಸ್ಟ್ ಅಂತೂ ಸಕ್ಕತ್ತಿದ್ದಿತ್ತು. ನಾನು ತಿಂಬುದ ತನಕ ಮಗನ ಸುನಿಯವ್ರು ಹಿಡ್ಕೊಂಡಿದ್ದೀರ. ಅವನು ತಿಂಬು ಬಿಡೋದಿಲ್ಲ ಅಂದ್ಕೊಂಡು ಅವನಲ್ಲೆಲ್ಲ ಕಾಂತ ಅಪ್ಪನ ಜೊತೆ ಆಟ ಆಡ್ತಿದ್ದ. ನೆಕ್ಸ್ಟ್ ನಾನು ತಿಂದು ಸುನಿಯವ್ರಿಗೆ ಕೊಟ್ಟೆ. ಅವರು ಟೇಸ್ಟ್ ಕಂಡ್ರೆ ಸಕ್ಕತ್ತಿತ್ತಂತೇಳಿ ಹೇಳ್ರು.